ಸರ್ಪದೋಷ ಬರಲಿಕ್ಕೆ ಹಾವನ್ನು ಸಾಯಿಸುವ ಅವಶ್ಯಕತೆ ಇಲ್ಲ. ಇದು ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಔಷಧ ಮತ್ತನಾಗಿರ್ತಾನೆ, ಔಷಧಿಯ ಮೇಲೆ ಜೀವನ ಮಾಡ್ತಾನೆ. ಆ ರೀತಿಯಾಗಿ ವಿಪರೀತವಾದ ಔಷಧಿ ಸೇವನೆ ಮಾಡುವುದರಿಂದಲೂ ಕೂಡ ನಿಮ್ಮ ಕುಟುಂಬದಲ್ಲಿ ನಾಗದೇವರ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ವಂಶಸ್ಥರು. ನೀವು ಬಿಟ್ಟಿರ್ತೀರಾ, ನಿಮಗೆ ಗೊತ್ತಿರಲ್ಲ. ಆ ರೀತಿಯಾದಂತಹ ಸಮಯದಲ್ಲಿ ಕೂಡ ಸರ್ಪದೋಷದ ಬಾಧೆ ವಿಪರೀತ ಆಗ್ತದೆ. ಯಾವ ದೋಷಕ್ಕೆ ಪರಿಹಾರ ಅರ್ಥ ಮಾಡ್ಕೊಳ್ಳಿ. ಜಾತಕದಲ್ಲಿ ರಾಹು ಕೇತುಗಳು ಯಾವ್ಯಾವ ಸ್ಥಾನದಲ್ಲಿ ಇರ್ತಾರೆ ಎನ್ನುವುದರ ಮೇಲೆ ಸರ್ಪದೋಷವನ್ನೇ ನಿರ್ಧಾರ ಮಾಡತಕ್ಕಂಥದ್ದು. ಒಂದು 450 ರೂಪಾಯಿ ಕೊಟ್ಟು ಒಂದು ಪೂಜೆ, ಒಂದು ಸಂಕಲ್ಪ, ಇದರಿಂದ ಹರಿತದ? ಇಲ್ಲ, ಖಂಡಿತ ಇಲ್ಲ. ಈ ಭೂಮಿಯನ್ನ ಬಿಟ್ಟಾಗ ಮಕ್ಕಳು ಸಂಸ್ಕಾರವನ್ನ ಮಾಡ್ತಾರೆ, ಅದು ಪಿತೃ ಸಂಸ್ಕಾರ. ಇಲ್ಲಿ ನಾಗದೇವರಿಗೆ ಯಾರೋ ಪ್ರಾಣಹಾನಿಯನ್ನ ಮಾಡಿದ್ದಾರೆ, ಕುಟುಂಬಸ್ಥರೋ ವಂಶಸ್ಥರೋ, ಯಾವ ಕಾಲದಲ್ಲಿ ಆಯ್ತೋ ಗೊತ್ತೇ ಇಲ್ಲ. ನಾವೆಲ್ಲ ಮೊಮ್ಮಕ್ಕಳು ಮರಿಮಕ್ಕಳು ಸ್ವಾಮಿ ಅಂದರೆ ಯಾವ ದೋಷವಾದರೂ ಒಂದು ಜೀವವೇ. ಆಶ್ಲೇಷ ಬಲಿ ಆಯ್ತು ಅಂದ್ರೆ ಕುಜ ದೋಷ ನಿವಾರಣೆ ಆಗ್ತದೆ. ಆಯ್ತಾ? ನೀವೇ ಕುಳಿತುಕೊಂಡು ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಕೈನಲ್ಲೇ ಪೂಜೆಯನ್ನ ಮಾಡಿಸಿ ನೀವೇ ಎಲ್ಲವನ್ನ ಮಾಡಬೇಕು. ಯಾರೋ ಮಾಡಿ ನೀವು ಪ್ರಸಾದ ತಗೊಂಡ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮಿ ವಿಭರಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ ಅರುಣಾಕಿರಣ ಜ್ವಾಲಯರಿಂದತಿ ರಂಜಿತಾ ಸಾವಕಾಶ ವಿದತ್ತ ಜಪಪಟಿ ಕವಸ್ತಕ ವಿತ್ಯಸ್ತ ಇತರ ವರ ಕರಾಢ್ಯ ಪಲ್ಲಕಲ್ಲಾರ ಸಂಸ್ಥಾ ನಿವಸತೋ ಹೃದಯ ಬಾಲನಿತ್ಯ ಕಲ್ಯಾಣಶೀಲ ಬಾಲಾ ತ್ರಿಪುರ ಸುಂದರಿಯೇ ನಮಃ. ಎಲ್ಲ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಮಾಡುವ ನಮಸ್ಕಾರಗಳು. ಈ ದಿನ ನಾಗದೇವರ ಆರಾಧನೆ ಹೇಗೆ ಮಾಡಬೇಕು, ಸರ್ಪದೋಷ ಯಾಕೆ ಬರ್ತದೆ, ಸರ್ಪದೋಷ ನಿವಾರಣೆ ಹೇಗೆ, ಇದರ ಬಗ್ಗೆ ವಿಶದವಾಗಿ ಒಂದು ವಿಚಾರವನ್ನ ಮಾತನಾಡುವ. ನೋಡಿ, ಸರ್ಪದೋಷ ಯಾಕೆ ಬರ್ತದೆ? ಈಗ ಎಲ್ಲರಿಗೂ ತಿಳಿದಿರುವ ಹಾಗೆ ಹಾವನ್ನ ಸಾಯಿಸಿದ್ರೆ ಸರ್ಪದೋಷ ಬರ್ತದೆ ಅಂತ ಹೇಳಿ ಒಂದು ಸಾಮಾನ್ಯ ತಿಳುವಳಿಕೆ. ಗುರುಗಳೇ, ನಾವು ಹಾವನ್ನೇ ನೋಡಿಲ್ಲ, ಹೀಗೆ ಗುರುಗಳೇ ನಮಗೆ ಸರ್ಪದೋಷ ಅಂತ ಪ್ರಶ್ನೆ ಮಾಡ್ತಾರೆ ತುಂಬಾ ಜನ. ನೋಡಿ, ನಾನು ಒಂದು ಮಾತು ಹೇಳ್ಬಿಡ್ತೇನೆ ನಿಮಗೆ. ಹಾವನ್ನ ಸಾಯಿಸಬೇಕಾಗಿಲ್ಲ. ಮೊದಲನೇ ವಿಷಯ, ಸರ್ಪದೋಷ ಬರಲಿಕ್ಕೆ ಹಾವನ್ನು ಸಾಯಿಸುವ ಅವಶ್ಯಕತೆ ಇಲ್ಲ. ಇದು ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಅರ್ಥ ಆಯ್ತಾ? ಎರಡನೇದಾಗಿ, ಸರ್ಪದೋಷ ಬರಲಿಕ್ಕೆ ಒಂದೇ ಕಾರಣ ಅಂತ ಇಲ್ಲ. ಹಾಗಾದ್ರೆ ಏನೇನು? ನೋಡಿ, ಯಾರಾದರೂ ಒಬ್ಬ ವ್ಯಕ್ತಿ ಒಂದು 3 ತಿಂಗಳು ಹಾಸಿಗೆ ಮೇಲೆ ಹಾಸಿಗೆ ಹಿಡಿದ ಕಾಯಿಲೆಯಿಂದ, ಅಂದ್ರೆ ಅವನು ಔಷಧ ಮತ್ತನಾಗಿರ್ತಾನೆ, ಔಷಧಿಯ ಮೇಲೆ ಜೀವನ ಮಾಡ್ತಾನೆ. ಆ ರೀತಿಯಾಗಿ ವಿಪರೀತವಾದ ಔಷಧಿ ಸೇವನೆ ಮಾಡುವುದರಿಂದಲೂ ಕೂಡ ಸರ್ಪದೋಷವಾಗ್ತದೆ. ಯಾರಾದರೂ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಒಂದು ಮಗು 3 ತಿಂಗಳು 6 ತಿಂಗಳು ಇದ್ದು, ಏನ್ ಅಬಾರ್ಷನ್ ಅಂತ ಹೇಳ್ತೀರಿ, ಆ ರೀತಿಯಾಗಿ ಮಗು ಹೋಗಿಬಿಟ್ರೆ, ಗರ್ಭಪಾತವಾಗಿ ಬಿಟ್ಟರೆ ಅದು ಕೂಡ ಸರ್ಪದೋಷವಾಗಿ ಪರಿವರ್ತನೆ ಆಗ್ತದೆ. ಆಯ್ತಾ? ವಿಪರೀತವಾದ ರಕ್ತ ಹೊರಗೆ ಹೋಗುವುದರಿಂದ ಸರ್ಪದೋಷ ಆಗ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ನಾಗದೇವರ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ವಂಶಸ್ಥರು, ನೀವು ಬಿಟ್ಟಿರ್ತೀರಾ, ನಿಮಗೆ ಗೊತ್ತಿರಲ್ಲ. ಹಿಂದಿನವರು ನಿಮಗೆ ಯಾವುದೇ ತಿಳುವಳಿಕೆಯನ್ನ ಕೊಟ್ಟಿರೋದಿಲ್ಲ. ಆ ರೀತಿಯಾದಂತಹ ಸಮಯದಲ್ಲಿ ಕೂಡ ಸರ್ಪದೋಷದ ಬಾಧೆ ವಿಪರೀತ ಆಗ್ತದೆ. ಹೀಗೆ ಸರ್ಪದೋಷ ಬರಲಿಕ್ಕೆ ಹಾವನ್ನ ಸಾಯಿಸುವುದು ಒಂದೇ ಕಾರಣ ಅಲ್ಲ. ಆಯ್ತಾ? ಈಗ ಸರ್ಪದೋಷ ನಿವಾರಣೆ ಹೇಗೆ, ಎಲ್ಲಿ ಮಾಡ್ಕೋಬೇಕು? ನೋಡಿ, ಎಲ್ಲರೂ ಅನ್ಕೊಂಡ್ರೆ ಹೇಗೇನು, ಕಾಳಹಸ್ತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡಿ, ಸರ್ಪದೋಷ ಪರಿಹಾರ ಆಗೋಗ್ತದೆ. ಹೌದು, ಕಾಳಹಸ್ತಿ ಬಹಳ ಪವಿತ್ರ ಕ್ಷೇತ್ರ, ನನಗೂ ಗೊತ್ತಿದೆ. ತುಂಬಾ ಜನ ಹೋಗಿ ಕೂಡ ಬರ್ತಾರೆ, ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಯಾವ ದೋಷಕ್ಕೆ ಪರಿಹಾರ ಅರ್ಥ ಮಾಡ್ಕೊಳ್ಳಿ. ಜಾತಕದಲ್ಲಿ ರಾಹು ಕೇತುಗಳು ಯಾವ್ಯಾವ ಸ್ಥಾನದಲ್ಲಿ ಇರ್ತಾರೆ ಎನ್ನುವುದರ ಮೇಲೆ ಸರ್ಪದೋಷವನ್ನೇ ನಿರ್ಧಾರ ಮಾಡತಕ್ಕಂಥದ್ದು. ಹಾಗಾಗಿ
ಕಾಳಹಸ್ತಿಯಲ್ಲಿ ಮಾಡುವಂತಹ ಪೂಜೆಗಳು ವಿಧಾನಗಳಿದ್ದಾವೆ. ಸಂಕಲ್ಪ ಪೂಜೆಯನ್ನ ಮಾಡ್ತಾರೆ, ಆಯ್ತಾ. ಅದನ್ನ ಬಿಟ್ಟು ಸರ್ಪದೋಷ ಪರಿಹಾರಕ್ಕೆ ಮಾಡುವಂತ ಪೂಜೆಗಳು ಬೇರೆ. ಇವರೆಲ್ಲ ಏನ್ ಅನ್ಕೊಂಡಿರ್ತಾರೆ, ಒಂದು 450 ರೂಪಾಯಿ ಕೊಟ್ಟು ಒಂದು ಪೂಜೆ, ಒಂದು ಸಂಕಲ್ಪ, ಇದರಿಂದ ಹರಿತದ? ಇಲ್ಲ, ಖಂಡಿತ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಅದಕ್ಕೆಲ್ಲ ವಿಧಿವಿಧಾನವಾಗಿ ಸಂಸ್ಕಾರವಾಗಬೇಕು. ಅದಕ್ಕೆ ಹೆಸರೇ ಸರ್ಪ ಸಂಸ್ಕಾರ. ಅರ್ಥ ಮಾಡ್ಕೊಳ್ಳಿ. ಸಂಸ್ಕಾರ ಯಾವಾಗ? ಪಿತೃ ಸಂಸ್ಕಾರವನ್ನ ಮಾಡ್ತಾರೆ. ಯಾವಾಗ? ತಂದೆ ತಾಯಿಗಳು ಈ ಭೂಮಿಯನ್ನ ಬಿಟ್ಟಾಗ ಮಕ್ಕಳು ಸಂಸ್ಕಾರವನ್ನ ಮಾಡ್ತಾರೆ, ಅದು ಪಿತೃ ಸಂಸ್ಕಾರ. ಇಲ್ಲಿ ನಾಗದೇವರಿಗೆ ಯಾರೋ ಪ್ರಾಣಹಾನಿಯನ್ನ ಮಾಡಿದ್ದಾರೆ, ಕುಟುಂಬಸ್ಥರೋ ವಂಶಸ್ಥರೋ, ಯಾವ ಕಾಲದಲ್ಲಿ ಆಯ್ತೋ ಗೊತ್ತೇ ಇಲ್ಲ, ನಾವೆಲ್ಲ ಮೊಮ್ಮಕ್ಕಳು ಮರಿಮಕ್ಕಳು ಸ್ವಾಮಿ ಅಂದ್ರೆ, ಯಾವ ದೋಷವಾದರೂ ಒಂದು ಜೀವವೇ. ಆ ಜೀವಕ್ಕೆ ಹಾನಿಯಾಗಿದೆ ಅಂತಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಶಾಪ ಆಗ್ತದೆ, ಸರ್ಪ ಶಾಪ ಆಗ್ತದೆ. ಆ ಸರ್ಪದೋಷ ನಿವಾರಣೆ ಮಾಡುವುದಕ್ಕೆ ಸ್ಥಳಗಳು ಕುಕ್ಕೆ ಸುಬ್ರಹ್ಮಣ್ಯ, ಹೌದು, ಬಹಳ ಪವಿತ್ರವಾದ ಸ್ಥಾನ. ಮಾಡ್ತಾರೆ. ಘಾಟಿ ಮಾಡ್ತಾರೆ, ಕಾಳಹಸ್ತಿ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಕಡೆ ಮಾಡ್ತಾರೆ. ಯಾವುದೇ ನದಿ ತೀರ, ನೇಜನಗೂಡು ಇರ್ಬೋದು, ಟಿ ನರಸೀಪುರ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಎಲ್ಲ ನದಿ ತೀರದಲ್ಲಿ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಕಲಶ ಸ್ಥಾಪನೆಯನ್ನ ಮಾಡಿ, ಕಲಶಾರಾಧನೆಯನ್ನ ಮಾಡಿ, ಹೋಮವನ್ನ ಮಾಡಿ, ಜೊತೆಗೆ ಆಶ್ಲೇಷ ಬಲಿ, ನಿಮಗೆ ಇದ್ದಂತಹ ಕುಜದೋಷ ನಿವಾರಣೆ, ಇದನ್ನು ತಿಳ್ಕೊಂಡ್ಬಿಡಿ. ಕುಜದೋಷ ನಿವಾರಣೆಗೆ ಆಶ್ಲೇಷ ಬಲಿ ವಿಶೇಷವಾದ ಮದ್ದು. ಬೇರೆ ಏನು ನೀವು ಕುಜದೋಷ ಪರಿಹಾರವನ್ನೇ ಮಾಡ್ಬೇಕಾಗಿಲ್ಲ. ಆಶ್ಲೇಷ ಬಲಿ ಆಯ್ತು ಅಂದ್ರೆ ಕುಜದೋಷ ನಿವಾರಣೆ ಆಗ್ತದೆ, ಆಯ್ತಾ. ನೀವೇ ಕುಳಿತುಕೊಂಡು ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಕೈನಲ್ಲೇ ಪೂಜೆಯನ್ನ ಮಾಡಿಸಿ, ನೀವೇ ಎಲ್ಲವನ್ನ ಮಾಡಬೇಕು. ಯಾರೋ ಮಾಡಿ ನೀವು ಪ್ರಸಾದ ತಗೊಂಡ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಯಾಕೆಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಆಳು ಮಾಡಿದ ಪಾಪ ಅರಸು ಮಾಡಿದ ಪಾಪ ಭೂಮಿ ಆಳುವ ಒಡೆಯಂಗೆ ಅಂತ. ಆಳು ಮಾಡ್ಲಿ ಅರಸ ಮಾಡ್ಲಿ, ಭೂಮಿಗೆ ಅಧಿಪತಿ ಯಾರೋ ಅವನೇ ಅಂತ. ಹಾಗಾಗಿ ಅವರು ಬ್ರಾಹ್ಮಣ ಕೂತ್ಕೊಂಡು ಪೂಜೆ ಮಾಡಿದ್ರು ಕೂಡ ಎಲ್ಲ ಧರ್ಮ ಕರ್ಮಗಳು ನಿಮಗೇ ಒಪ್ಪಿರ್ತದೆ, ಯಾಕೆಂದ್ರೆ ಹಣ ನಿಮ್ಮದು. ಹಾಗಾಗಿ ಮಾಡಿಸುವಂತವರು, ಶಕ್ತಿ ಇದ್ದಂಥವರು, ಯೋಚನೆ ಇಲ್ಲ ಅನ್ನುವಂಥವರು ಶ್ರೀರಂಗಪಟ್ಟಣ ನದಿ ತೀರದಲ್ಲಿ ವಿಧಿವತ್ತಾಗಿ ಕೂತ್ಕೊಂಡು ಆ ಕಲಶ ಸ್ಥಾಪನೆಯನ್ನು ಮಾಡ್ಕೊಂಡು ನಿಮ್ಮ ಮನೆ ದೇವರ ಹೆಸರಲ್ಲಿ ಪೂಜೆ ಹೋಮಗಳನ್ನ ನಡೆಸಿ ಆಶ್ಲೇಷ ಬಲಿಯನ್ನ ಮಾಡಿಕೊಂಡು ಕಲಶದ ನೀರವನ್ನ ಮಾರ್ಜನ ಮಾಡ್ತೀವಿ ಅಂದ್ರೆ ಸ್ನಾನ. ಕೊನೆಗೆ ಆ ಮಾಡಿಸುವಂತಹ ತೀರ್ಥದಲ್ಲಿ ನಿಮ್ಮ ಮೈಯಲ್ಲಿ ಇರತಕ್ಕಂತ ಎಲ್ಲಾ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಪವರ್ಸ್ ಇಳಿದು ಹೋಗ್ತದೆ, ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ. ಇದು ನಾಗಾರಾಧನೆಯ ವಿಶೇಷ. ಆಯ್ತಾ? ಈಗ ಸುಬ್ರಹ್ಮಣ್ಯನ ಆರಾಧನೆ ಏಕೆ ವಿಶೇಷ ಅದನ್ನು ತಿಳ್ಕೊಳ್ಳುವ. ನೋಡಿ, ಐಶ್ವರ್ಯಕ್ಕೆ ಅಧಿಪತಿ ಸುಬ್ರಹ್ಮಣ್ಯ, ಬಂಗಾರಕ್ಕೆ ಅಧಿಪತಿ ಸುಬ್ರಹ್ಮಣ್ಯ, ಗಂಡ ಹೆಂಡತಿಯ ಸಂಬಂಧಕ್ಕೆ ಅಧಿಪತಿ ಸುಬ್ರಹ್ಮಣ್ಯ, ಭೂಮಿಗೆ ಅಧಿಪತಿ ಸುಬ್ರಹ್ಮಣ್ಯ. ಹಾಗಾದ್ರೆ ಸುಬ್ರಹ್ಮಣ್ಯ ಬೇಡವಾ? ರಿಯಲ್ ಎಸ್ಟೇಟ್ ಮಾಡ್ತೀರಾ? ಸುಬ್ರಹ್ಮಣ್ಯ ಇದ್ದರೆ ರಿಯಲ್ ಎಸ್ಟೇಟ್ ಕ್ಲಿಕ್ ಆಗೋದು. ಗಂಡ ಹೆಂಡತಿ ಸಂಬಂಧ, ನೀವು ಸುಬ್ರಹ್ಮಣ್ಯನ ಆರಾಧನೆ, ಅದಕ್ಕೆ ನಾಗರಕಲ್ ಪೂಜೆ. ಯಾಕೆ? ಅರಳಿ ಮರದ ಕೆಳಗಡೆ ನಾಗರಕಲ್ಲಿ ಇರ್ತಕ್ಕಂಥದ್ದು. ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ವಾಸ ಮಾಡುವಂತ ಜಾಗ ಯಾವುದು ಅಂದ್ರೆ ಅರಳಿ ಮರ. ಅವರು ಯಾವಾಗಲೂ ಒಂಟಿಯಾಗಿರೋದಿಲ್ಲ, ಪತ್ನಿಯರ ಸಮೇತವಾಗಿ ಇರ್ತಕ್ಕಂಥದ್ದು. ಬ್ರಹ್ಮ ಸರಸ್ವತಿ, ಆಯ್ತಾ, ವಿಷ್ಣು ಲಕ್ಷ್ಮಿ, ಪಾರ್ವತಿ ಪರಮೇಶ್ವರ ಎಲ್ಲರೂ ಜೊತೆಯಲ್ಲಿಯೇ ಇರ್ತಾರೆ. ಅಂತ ಜಾಗದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯಾದರೆ, ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ, ಆ ಸುಬ್ರಹ್ಮಣ್ಯನ ಆರಾಧನೆ ನಡೆದಾಗ ದಾಂಪತ್ಯ ಚೆನ್ನಾಗಿರ್ತದೆ, ಕುಟುಂಬದಲ್ಲಿ ಸಾಮರಸ್ಯ ಇರ್ತದೆ, ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿ ಇರುವಂತದ್ದು, ನಗುಮುಖದ ಕುಟುಂಬ ಆಗ್ತದೆ. ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಬಂಗಾರಕ್ಕೆ ಅಧಿಪತಿ ಸುಬ್ರಹ್ಮಣ್ಯ, ಆವಾಗಲೇ ಹೇಳಿದೆ, ನೀವು ಮೈತುಂಬ ಬಂಗಾರ ಹಾಕೋಬೇಕು, ಕೈ ಬಂಗಾರದ ಬಳೆನೆ ಆಗ್ಬೇಕು ಅಂದರೆ ಬಂಗಾರಕ್ಕೆ ಅಧಿಪತಿ ಸುಬ್ರಹ್ಮಣ್ಯ. ಐಶ್ವರ್ಯಕ್ಕೆ ನೀವು ಅತಿಯಾದ ದುಡ್ಡು ನೋಡಬೇಕು, ಸಮೃದ್ಧವಾಗಿ ಕಟ್ಟಿಡಿಬೇಕು ಅಂದ್ರೆ ಐಶ್ವರ್ಯಕ್ಕೆ ಅಧಿಪತಿ ಸುಬ್ರಹ್ಮಣ್ಯ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ, ನಾಗರಕಲ್ಲಿಗೆ ಮಾಡುವಂತ ಪೂಜೆ ಬಹಳ ವಿಶೇಷ. ಸುಬ್ರಹ್ಮಣ್ಯನಿಗೆ ಮಂಗಳವಾರ ತಪ್ಪದೆ ಆರಾಧನೆಯನ್ನ ಮಾಡಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬೇಡಿ ಮಂಗಳವಾರ. ಪೂಜೆ ಮುಗಿದ ಮೇಲೆ ಮಧ್ಯಾಹ್ನ ನಿಮಗೆ ಸಾಧ್ಯವಾದ ನಿಮ್ಮ ಮನೆಯಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ನೆಲವನ್ನ ಸ್ವಲ್ಪ ತೊಳೆದುಕೊಂಡು ಒಂದಿಷ್ಟು ಅನ್ನವನ್ನ, ತುಂಬಾ ಖಾರ ಇಲ್ಲದೆ ಇರುವಂತಹ ಊಟವನ್ನ ಮಾಡಿ, ಮೈಲ್ಡ್ ಆಗಿರ್ಲಿ. ಯಾವುದೇ ಕಾರಣಕ್ಕೂ ತುಂಬಾ ಉಪ್ಪು ಹುಳಿ ಖಾರ ಹಾಕೊಂಡು ತಿನ್ನೋದು ಮಾಡಬೇಡಿ ಆ ದಿನ. ಯಾಕಂದ್ರೆ ಸುಬ್ರಹ್ಮಣ್ಯನಿಗೆ ಬಹಳ ಸೂಕ್ಷ್ಮತೆ, ಸಪ್ಪೆ ಇದ್ದಷ್ಟು ಒಳ್ಳೇದು. ಆಯ್ತಾ? ನೆಲದ ಮೇಲೆ ಇಷ್ಟು ಅನ್ನವನ್ನ ಹಾಕಿ ಅದಕ್ಕೆ ಸಾರು ಹಾಕೊಂಡು ಏನೋ ನಿಮ್ಗೆ ಇಷ್ಟ ಬಂದಿದ್ದು, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಶುದ್ಧವಾದ ಅಡಿಗೆಯನ್ನ ಊಟ ಮಾಡ್ರಿ. ಆ ದಿನ
ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ. ಅಂದ್ರೆ ಮದುವೆ ಆಗಿರ್ತಕ್ಕಂಥವರು ಗಂಡನ ಜೊತೆಯಲ್ಲಿ ಮಲಗುವಂಥದ್ದು ಬೇಡ. ಒಂದು ಚಾಪೆಯನ್ನ ಹಾಸ್ಕೊಳ್ಳಿ, ಒಂದು ದಿಂಬು ಇಟ್ಕೊಳ್ಳಿ, ತಲೆ ಒತ್ತದೇ ಇರುವ ಹಾಗೆ, ಆಯ್ತಾ. ಬೇಕು ಅಂದ್ರೆ ಒಂದು ಬೆಡ್ಶೀಟ್ ಅನ್ನ ಹಾಸ್ಕೊಂಡು ಚಾಪೆಯ ಮೇಲೆ ಮಲಗುವಂತ ಅಭ್ಯಾಸವನ್ನ ಮಾಡಿ. ಇದು ಒಂದು ವ್ರತದ ಹಾಗೆ. ಒಂದು 16 ಮಂಗಳವಾರಗಳು ಮಾಡಿ, ಆಮೇಲೆ 17ನೇ ಮಂಗಳವಾರ ಯಾವುದಾದರೂ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಒಂದು ಪಂಚಾಮೃತ ಅಭಿಷೇಕ, ನಿಮ್ಮ ಶಕ್ತಿ ಇದ್ದಷ್ಟು, ನಾನೇನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಂತಲ್ಲ, ನಿಮ್ ಕೈಯಲ್ಲಿ ಎಷ್ಟಿದೆ ಅಷ್ಟು ಹಾಲು ಮೊಸರು ತಗೊಂಡೋಗಿ ಅಭಿಷೇಕ ಮಾಡಿಸ್ಕೊಳ್ಳಿ ಸಾಕು. ಒಂದು ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಸ್ವಾಮಿಗೆ ಒಂದು ಸೇವೆಯನ್ನ ಮಾಡಿ, ಖಂಡಿತ ಮನೋಭೀಷ್ಟಗಳು ಸಿದ್ಧಿಯಾಗ್ತದೆ. ಇದು ಸುಬ್ರಹ್ಮಣ್ಯನ ವಿಶೇಷ. ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಏನನ್ನೇ ಮಾಡುವುದಾದರೂ ನೀತಿ ನಿಯಮ ಇದ್ದೇ ಇರ್ತದೆ. ಬ್ಲೈಂಡ್ ಆಗಿ ಏನೋ ಮಾಡಿದ್ರೆ, ಮೂಕವಾಗಿ ಏನನ್ನೋ ಮಾಡಿದ್ರೆ ಪ್ರಯೋಜನ ಇಲ್ಲ, ಹರಿಯೋದಿಲ್ಲ. ನೀವು ದೀಪಕ್ಕೆ ಹಾಕುವಂತ ಎಣ್ಣೆ, ದೇವರಿಗೆ ಹಾಕುವಂತ ಹೂವು ಕೂಡ ವ್ಯರ್ಥವಾಗುವಂತ ಪರಿಸ್ಥಿತಿ ಆಗ್ತದೆ. ಮಾಡಬೇಡಿ. ತಿಳ್ಕೊಳ್ಳಿ ವಿಷಯವನ್ನ ಸಂಪೂರ್ಣವಾಗಿ, ಎಲ್ಲವನ್ನು ವಿಧಿವಿಧಾನಗಳನ್ನ ತಿಳಿದುಕೊಂಡು ಪೂಜೆಯನ್ನ ಮಾಡಿ. ಮಂಗಳವಾರದ ದಿನ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡಿ. ಬೇರೆ ಯಾವುದೇ ಮಂತ್ರ ಬೇಕಿಲ್ಲ, ತಿಥಿ ವಾರ ನಕ್ಷತ್ರಗಳನ್ನು ನೋಡೋದು ಬೇಕಿಲ್ಲ. ಯಾರು ತುಂಬಾ ಕಷ್ಟದಲ್ಲಿದ್ದೀವಿ ಗುರುಗಳೇ, ಏನ್ ಮಾಡಿದ್ರು ಅರಿತಾ ಇಲ್ಲ, ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಾನು ಹೇಳಿದಂತ ವ್ರತವನ್ನ ಮಾಡಿ, ಮಧ್ಯಾಹ್ನ ಒಂದೊತ್ತು ಊಟ ಮಾಡಿ, ಯಾವ್ದಾದ್ರು ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡಿ, ಒಂದು ಕಾಣಿಕೆಯನ್ನ ಹಾಕಿ, ನಿಮ್ಮ ಮನಸ್ಪೂರ್ವಕವಾಗಿ ಏನಿದೆ ಕೇಳ್ಕೊಂಡು 10 ನಿಮಿಷ ಕುಳಿತುಕೊಂಡು ಎದ್ದು ಬನ್ನಿ. ಇದನ್ನ ಮಾಡಿ, ಖಂಡಿತ ಅನುಕೂಲ ಆಗ್ತದೆ. ಬೇಡದೇ ಇರುವಂತಹ ನೀವು ಕೈ ಮೇಲೆ 5 ಬರ್ಕೊಳ್ಳಿ, ಸ್ಕೆಚ್ ಪೆನ್ ಅಲ್ಲಿ ಕೋಟಿ ಬರ್ತದೆ, ಎಡಗೈಗೆ ಇನ್ನೊಂದು ಬರ್ಕೊಳ್ಳಿ, ಕೋಟಿ ಬರ್ತದೆ. ಕೋಟಿ ಯಾರು ಕೊಡಲ್ಲ, ತಪ್ಪು ತಿಳ್ಕೊಬೇಡಿ. ದಿನಕ್ಕೆ 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಆಟೋ ಚಾಲಕರು ಬೆಳಗ್ಗೆಯಿಂದ ಸಂಜೆವರೆಗೂ 10-12 ಅವರು ಆಟೋ ಓಡಿಸಿದ್ರೆ ಅವ್ರಿಗೆ ಉಳಿಯೋದು 1000 ರೂಪಾಯಿ ಕಷ್ಟ ಪಡ್ತಾರೆ ಪಾಪ. ಹಾಗಿದ್ದ ಕೋಟಿ ಎಲ್ಲಿಂದ ಬರಬೇಕು ಅಲ್ವಾ? ನಾವ್ ಯಾರಿಗಾದ್ರೂ ಕೋಟಿ ಹಂಚಿದ್ರೆ ಭಗವಂತ ನಮಗ್ ಕೋಟಿ ಕೊಡ್ತಾನೆ. ನಾವು ಹಂಚಿಲ್ಲ, ಕೊಡಕ್ ಬರಲ್ಲ. ಆದ್ರಿಂದ ಯಾವುದೇ ಮೂಢವಾಗಿ ಎಲ್ಲವನ್ನು ನೋಡಿ ನಂಬಕ್ ಹೋಗ್ಬೇಡಿ. ಶುದ್ಧವಾಗಿ ವಿಷಯವನ್ನ ತಿಳ್ಕೊಂಡು ಅಗತ್ಯವಾದ ಪೂಜೆಯನ್ನ ಅಗತ್ಯ ಸಮಯಗಳಲ್ಲಿ ಉಚಿತವಾಗಿ ಮಾಡಿ. ಅನುಚಿತ ವರ್ತನೆಗಳು ಬೇಡ, ಅನುಚಿತ ಪೂಜೆ ಬೇಡ, ಆಯ್ತಾ. ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸುಬ್ರಹ್ಮಣ್ಯನ ಆರಾಧನೆ ಚೆನ್ನಾಗಿ ಮಾಡಿ. ಆ ಸುಬ್ರಹ್ಮಣ್ಯನ ದೋಷ ಏನೇ ಇದ್ರೂ ಕೂಡ ನನ್ನ ನಂಬರ್ಗೆ ನಿಮಗೆ ಅದರ ಬಗ್ಗೆ ವಿಷಯವನ್ನ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಕರೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ನಿಮಗೆ ತಿಳಿಸಿಕೊಡ್ತೇನೆ. ನಮಸ್ಕಾರ.